ಆತ್ಮೀಯ ಅರ್ಥಶಾಸ್ತ್ರ ವಿದ್ಯಾರ್ಥಿಗಳೇ, ಇವತ್ತಿನ ಸಂಖ್ಯಾಶಾಸ್ತ್ರ ತರಗತಿಯಲ್ಲಿ ಮಧ್ಯಾಂಕವನ್ನು ಕಂಡುಹಿಡಿಯುವುದು ಹೇಗೆ, ಮಧ್ಯಾಂಕ ಅಂದ್ರೇನು, ಆಮೇಲೆ ಮಧ್ಯಾಂಕದ ಮಹತ್ವದ ಬಗ್ಗೆ ಇವತ್ತಿನ ತರಗತಿಯಲ್ಲಿ ಚರ್ಚೆಯನ್ನು ಮಾಡೋಣ. ಮಧ್ಯಾಂಕಕ್ಕೆ ನಾವು ಇಂಗ್ಲೀಷ್ ನಾವೇನು ಕರಿತೀವಿ, ಮೀಡಿಯನ್ ಅಂತೇಳಿ ಕರಿತೀವಿ. ಏನ್ರಿ, ಮೀಡಿಯನ್ ಅಂತೇಳಿ ಇಂಗ್ಲೀಷ್ ಒಳಗೆ ಕರೆಯಲಾಗ್ತದೆ ಮಧ್ಯಾಂಕಕ್ಕೆ. ಈಗ ಮಧ್ಯಾಂಕದ ಅರ್ಥವನ್ನು ತಿಳ್ಕೊಳ್ಳೋಣ. ಕ್ರಮಬದ್ಧವಾಗಿ ಏರಿಕೆ ಅಥವಾ ಇಳಿಕೆ ಕ್ರಮದಲ್ಲಿ ಜೋಡಿಸಿದ ಅಂಕಿಅಂಶಗಳಲ್ಲಿ ಮಧ್ಯದಲ್ಲಿರುವ ಮೌಲ್ಯವನ್ನು ನೋಡಲಿ. ಕ್ರಮಬದ್ಧವಾದ ಏರಿಕೆ ಮತ್ತು ಇಳಿಕೆ ಕ್ರಮದಲ್ಲಿ ಜೋಡಿಸಿದ ಅಂಕಿಅಂಶಗಳಲ್ಲಿ ಮಧ್ಯದಲ್ಲಿರುವ ಮೌಲ್ಯವನ್ನು ನಾವೇನು ಕರಿತೀವಿ, ಮಧ್ಯಾಂಕ ಅಂತೇಳಿ ಕರಿತೇವೆ. ಇಲ್ಲಿ ಒಂದು ಡೇಟಾ ಸಮೂಹವನ್ನು ಎರಡು ಸಮಾನ ಭಾಗವಾಗಿ ವಿಭಜಿಸುವಂಥ ಒಂದು ಮೌಲ್ಯಕ್ಕೆ ಮಧ್ಯಾಂಕ ಅಥವಾ ಮೀಡಿಯನ್ ಅಂತೇಳಿ ಕರೆಯುವಂಥ ಕೆಲಸವನ್ನು ಮಾಡ್ತೇವೆ. ಕ್ರಮಬದ್ಧವಾಗಿ ಜೋಡಿಸುವುದು ಹೇಗೆ ಅಂತಂದ್ರೆ, ನಿಮಗೇನಾದರೂ ಎಕ್ಸಾಂಪಲ್ ಆಗಿ 1, 3, 2, 5, 4 ಈ ತೆಗೆದಾಗಿ ಕೊಟ್ಟರೆ, ಈ ಕೊಟ್ಟಂಥ ಅಂಕಿಅಂಶಗಳ ಮೂಲಕ ನಿಮಗೇನಾದ್ರು ಮಧ್ಯಾಂಕವನ್ನು ಕಂಡುಹಿಡಿಯ ಅಂತಂದ್ರೆ ಇವು ನೀವೇನು ಮಾಡಬೇಕು, ಮೊದಲಿಗೆ ಕ್ರಮಬದ್ಧವಾಗಿ ಜೋಡಿಸಬೇಕು. 1 ಆದಮೇಲೆ 2 ಬರ್ತದೆ, 2 ಆದಮೇಲೆ 3, ಆಮೇಲೆ 4, ಆಮೇಲೆ 5. ಇಲ್ಲಿ ನೀವು ಸುಲಭವಾಗಿ ಏನು ಮಾಡ್ಬೋದು, ಮಧ್ಯಾಂಕವನ್ನು, ನಡುವಿನ ಮೌಲ್ಯವನ್ನು ಸುಲಭವಾಗಿ ಕಂಡು ಹಿಡಿಬೋದು. ಹೀಗೆ ಮಾಡುವುದಕ್ಕೆ ನಾವು ಮಧ್ಯಾಂಕ ಅಂತೇಳಿ ಕರಿತೇವೆ. ಇಲ್ಲಿ 2 ಉದಾಹರಣೆ ಕೊಡಲಾಗಿದೆ. ಇಲ್ಲಿ ಉದಾಹರಣೆ 1, ಬೆಸ ಸಂಖ್ಯೆಯಲ್ಲಿ ಮಧ್ಯಾಂಕವನ್ನು ಕಂಡುಹಿಡಿಯುವುದು, ಇನ್ನೊಂದು ಸಮಸಂಖ್ಯೆಯಲ್ಲಿ ಮಧ್ಯಾಂಕವನ್ನು ಕಂಡುಹಿಡಿಯುವುದು. 2 ಉದಾಹರಣೆ ಇದೆ. ಇಲ್ಲಿ ಬೆಸ ಸಂಖ್ಯೆಯಲ್ಲಿ ಮಧ್ಯಾಂಕವನ್ನು ಕಂಡುಹಿಡಿಯುವುದು 5, 10, 15, 20 ಮತ್ತು 25 ಕೊಡಲಾಗಿದೆ. ಇಲ್ಲಿ 2 ಓದು, ಇಲ್ಲಿ 2 ಓದು, ನಡುಮಧ್ಯೆ ಯಾವುದು ಉಳಿತು, ಈ 15 ಇದೆಯಲ್ಲ, ಈ 15ಕ್ಕೆ ನಾವೇನು ಕರಿತೀವಿ, ಮಧ್ಯಾಂಕ ಅಥವಾ ಮೀಡಿಯನ್ ಅಂತೇಳಿ ಕರಿತೀವಿ. ಬೈ ಚಾನ್ಸ್ ಆಗಿ ಏನಾದರೂ ಎಕ್ಸಾಮ್ ಒಳಗಡೆ ನಿಮಗೆ 2 ಮಾರ್ಕ್ಸ್ ಒಳಗೆ ಸಮಸಂಖ್ಯೆ ಕೊಟ್ಟಂತಂದ್ರೆ, ಇಲ್ಲಿ ನೋಡಿರಿ 5, 10, 15 ಮತ್ತು 20 ಇಲ್ಲಿ ಸಮಸಂಖ್ಯೆ ಅದಾವು. ಸಮಸಂಖ್ಯೆಯನ್ನು ಕೊಟ್ಟಾಗ ಮಧ್ಯಾಂಕವನ್ನು ಕಂಡುಹಿಡಿಬೇಕಂದ್ರೆ ನೀವೇನು ಮಾಡಬೇಕು, ಈ ನಡುಮಧ್ಯೆ 2 ಅಂಕಿಗಳು ಏನಾಗ್ತಾವಲ್ಲ, ಈ 2 ಅಂಕಿಗಳನ್ನು ಕೂಡಿಸ್ರಿ. 10 + 15 2 ಕೂಡಿಸಿದಾಗ 25 ಆಯಿತು. ಆ 25ನ್ನು 2ರಿಂದ ಭಾಗಿಸ್ರಿ. 2 1 2 12.5 25. ಹೀಗಾಗಿ ಇವೆರಡು ಕೂಡಿಸಿ 2ರಿಂದ ಭಾಗಿಸಿದಾಗ ನಿಮಗೇನಾಗ್ತದೆ, ನಡುವಿನ ಮಧ್ಯಾಂಕ ಗೊತ್ತಾಗುತ್ತದೆ. ಓಕೆನಾ. ಈ ತೆಗೆನಾಗಿ ನಾವೇನು ಮಾಡ್ಬೋದು ವಿದ್ಯಾರ್ಥಿಗಳೇ, ಮಧ್ಯಾಂಕವನ್ನು ಸಮಸಂಖ್ಯೆ ಇದ್ದಾಗ ನೀವೇನು ಮಾಡ್ಬೋದು, ಮಧ್ಯಾಂಕವನ್ನು ಕಂಡು ಹಿಡಿಬೋದು. ಬೆಸ ಇದ್ದು ಅಂದ್ರೆ ಏನು ಸಮಸ್ಯೆ ಇಲ್ಲ. ಬೈ ಚಾನ್ಸ್ ಆಗಿ ಸಮಸಂಖ್ಯೆ ಇದ್ದು ಅಂದ್ರೆ ಆ ನಡುಮಧ್ಯೆ ಇರುವಂಥ 2 ಸಂಖ್ಯೆಯನ್ನು ಕೂಡಿಸಿ ವಿದ್ಯಾರ್ಥಿಗಳೇ, ಕೂಡಿಸಿ 2ರಿಂದ ಭಾಗಿಸಿದಾಗ ನಿಮಗೇನು ಲಭ್ಯ ಆಗ್ತದೆ, ಮಧ್ಯಾಂಕ ಲಭ್ಯವಾಗುತ್ತದೆ. ಇದು ಮಧ್ಯಾಂಕ ಅಂದ್ರೇನು ಮತ್ತು ಮಧ್ಯಾಂಕದ 2 ಲೆಕ್ಕಗಳನ್ನು ನಿಮಗೆ ತಿಳಿಸಲಾಗಿದೆ. ಇಷ್ಟಾದ ಮೇಲೆ ಮಧ್ಯಾಂಕದ ಮಹತ್ವವನ್ನು ನಾವಿಲ್ಲಿ ಇವತ್ತಿನ ತರಗತಿಯಲ್ಲಿ ಚರ್ಚೆಯನ್ನು ಮಾಡೋಣ. ಮಧ್ಯಾಂಕದ ಮಹತ್ವ. ಮೊದಲನೇ ಮಹತ್ವ, ಕೇಂದ್ರ ಸ್ಥಾನವನ್ನು ನಾವೇನು ಮಾಡ್ಬೋದು, ನಿಖರವಾಗಿ ಪ್ರತಿನಿಧಿಸ ಸಾಧ್ಯವಾಗ್ತದೆ. ಯಾಕಂದ್ರೆ ಮಧ್ಯಾಂಕವು ಡೇಟಾ ಸಮೂಹದ ಮಧ್ಯ ಸ್ಥಾನವನ್ನು ನಿಖರವಾಗಿ ಪ್ರತಿನಿಧಿಸುತ್ತದೆ. ಇದು ಡೇಟಾವನ್ನು 2 ಸಮಾನ ಭಾಗವಾಗಿ ವಿಭಜಿಸುವುದರ ಮೂಲಕ ನಮಗೆ ಕೇಂದ್ರ ಸ್ಥಾನವನ್ನು ಕಂಡುಹಿಡಿಯಲು ಇದು ಸಹಾಯವನ್ನು ಮಾಡ್ತದೆ. 2ನೇ ಮಹತ್ವ, ಅತಿ ಮೌಲ್ಯಗಳ ಪರಿಣಾಮದಿಂದ ರಕ್ಷಣೆಯನ್ನು ಕೊಡುತ್ತದೆ. ಅಂದರೆ ತುಂಬ ಹೆಚ್ಚಿನ ಮತ್ತು ಕಡಿಮೆ ಮೌಲ್ಯಗಳು ಇದ್ದರೂ ಕೂಡ ಮಧ್ಯದಲ್ಲಿ ಇರುವಂಥ ದೊಡ್ಡ ಬದಲಾವಣೆ ಆಗುವುದಿಲ್ಲ. ಹೀಗಾಗಿ ಇದರಿಂದ ನಿಜವಾದ ಕೇಂದ್ರ ಮೌಲ್ಯವನ್ನು ಸೂಚಿಸಲು ನಮಗಿದು ಮಧ್ಯಾಂಕ ಮಹತ್ವದ ಪಾತ್ರವನ್ನು ವಹಿಸುತ್ತದೆ. ಇನ್ನು 3ನೇ ವಿದ್ಯಾರ್ಥಿಗಳೇ, ಆದಾಯ ಮತ್ತು ಸಂಪತ್ತಿನ ಅಧ್ಯಯನದಲ್ಲಿ ಬಹಳ ಉಪಯುಕ್ತವಾಗಿ ಕಂಡುಬರ್ತದೆ. ಯಾಕಂದ್ರೆ ಆದಾಯ ವಿತರಣೆಯಲ್ಲಿ ಕೆಲವರು ಬಹಳ ಹೆಚ್ಚಿನ ಆದಾಯವನ್ನು ಹೊಂದಿರುವುದರಿಂದ ಸರಾಸರಿಯನ್ನು ತಪ್ಪು ಚಿತ್ರಣವನ್ನು ನೀಡಬಹುದು. ಹೀಗಾಗಿ ಇಂತಹ ಒಂದು ಸಂದರ್ಭದಲ್ಲಿ ನಮಗೆ ಮಧ್ಯಾಂಕ ಏನಾಗ್ತದೆ, ನಿಖರವಾದಂಥ ಚಿತ್ರಣವನ್ನು ಕೊಡುತ್ತದೆ. 4, ಕ್ರಮಬದ್ಧ ಮಾಹಿತಿಗೆ ಸೂಕ್ತವಾದಂಥ ವಿಧಾನವಾಗಿದೆ. ಯಾವುದು ಈ ಮಧ್ಯಾಂಕ. ಯಾಕಂದ್ರೆ ರ್ಯಾಂಕನ್ನು ಕಂಡುಹಿಡಿಯುವಾಗ, ಗ್ರೇಡನ್ನು ಕಂಡುಹಿಡಿಯುವಾಗ ಮತ್ತು ವ್ಯಕ್ತಿಗಳ ಪರ್ಫಾರ್ಮೆನ್ಸನ್ನು ಕಂಡುಹಿಡಿಯುವಾಗ ಇವೆಲ್ಲವನ್ನು ನಾವು ಏನು ಮಾಡ್ಬೋದು, ಕ್ರಮಬದ್ಧ ಮಾಹಿತಿಗಳಲ್ಲಿ ಮೀಡಿಯನ್ ಮೂಲಕ ನಾವು ಇವುಗಳನ್ನು
ಕ್ರಮಬದ್ಧವಾಗಿ ಜೋಡಿಸಲು ನಮಗೆ ಮಧ್ಯಾಂಕ ಸಹಾಯವನ್ನು ಮಾಡಿಕೊಡುತ್ತದೆ. ನೆಕ್ಸ್ಟ್ ಒನ್ 5ನೇದು ಗ್ರಾಫಿಕಲ್ ವಿಧಾನದಿಂದ ಕಂಡುಹಿಡಿಯಬಹುದು. ಯಾಕಂದ್ರೆ ಒಜಿಯು ಅಂದರೆ ಸಂಚಿತ ಆವರ್ತಿ ವಕ್ರರೇಖೆ ಏನಿದೆಯಲ್ಲ ಅದನ್ನು ಬಳಸಿಕೊಂಡು ಈ ಮಧ್ಯಾಂಕವನ್ನು ಗ್ರಾಫ್ ಮೂಲಕವೂ ಕೂಡ ಕಂಡು ಹಿಡಿಯಬಹುದು. ಆಮೇಲೆ 6th ಒನ್ ತೆರೆಯಾದ ವರ್ಗಾಂತಗಳಲ್ಲಿ ಉಪಯುಕ್ತವಾಗಿ ಕಂಡುಬರ್ತದೆ. ಉದಾಹರಣೆಗೆ 60 ವರ್ಷ ಮೇಲ್ಪಟ್ಟದವರು 1 ಲಕ್ಷ ರೂಪಾಯಿಗಿಂತ ಹೆಚ್ಚಿನ ಆದಾಯವನ್ನು ಇರುವಂತಹ ಓಪನ್ ಎಂಡ್ ಕ್ಲಾಸಸ್ ಇದ್ದರೂ ಕೂಡ ನಾವೇನು ಮಾಡ್ಬೋದು, ಮಧ್ಯಾಂಕವನ್ನು ಸುಲಭವಾಗಿ ಲೆಕ್ಕಿಸಲು ಇದು ನಮಗೆ ಸಹಾಯವನ್ನು ಮಾಡಿಕೊಡುತ್ತದೆ. 7th ಒನ್ ಅಸಮಾನ ವಿತರಣೆಯಲ್ಲಿ ಸ್ಥಿರತೆಯನ್ನು ಕಾಪಾಡುತ್ತದೆ. ಫಾರ್ ಎಕ್ಸಾಂಪಲ್ ಪಾಸಿಟಿವ್ ಆಗ್ಬೋದು, ನೆಗೆಟಿವ್ಗಳಾಗ್ಬೋದು. ಅವುಗಳ ಸ್ನೆಕ್ನೆಸ್ಸನ್ನು ಇದ್ದಾಗಲೂ ಕೂಡ ಮೀಡಿಯಮ್ ನಮಗೇನು ಮಾಡ್ತದೆ, ಮೀಡಿಯನು ಉತ್ತಮವಾದ ಪ್ರತಿನಿಧಿ ಮೌಲ್ಯವನ್ನು ನೀಡುವಂಥ ಕೆಲಸವನ್ನು ಮಾಡುತ್ತದೆ. 8 ಸರಳವಾಗಿ ಅರ್ಥವನ್ನು ಮಾಡ್ಕೋಬೋದು. ಯಾಕಂದ್ರೆ ಸಾಮಾನ್ಯ ಜನರು ಕೂಡ ಏನು ಮಾಡ್ತಾರೆ, ಈ ಮಧ್ಯಾಂಕವನ್ನು ಅರ್ಥ ಮಾಡಿಕೊಳ್ಳಲು ಇದು ಸಹಾಯ ಆಗ್ತದೆ. ಇನ್ನು 10ನೇದು ನೀತಿ ರೂಪೀಕರಣದಲ್ಲಿ ಬಹಳ ಉಪಯುಕ್ತವಾಗ್ತದೆ. ಯಾಕಂದ್ರೆ ಸರ್ಕಾರದ ನೀತಿಗಳಾಗ್ಬೋದು, ವೇತನ ನಿರ್ಧಾರ ಆಗ್ಬೋದು, ಆರ್ಥಿಕ ಯೋಜನೆಗಳಲ್ಲಿ ಈ ಮಧ್ಯಾಂಕವನ್ನು ಬಳಸಿಕೊಳ್ಳುವುದರ ಮೂಲಕ ಆದಾಯ ಅಥವಾ ಮೀಡಿಯನನ್ನು ವೇತನ ಪ್ರಮುಖವಾಗಿ ಸೂಚಕವಾಗಿ ಇದನ್ನು ಬಳಸಿಕೊಂಡು ನಮಗೆ ಉಪಯುಕ್ತ ಆಗ್ತದೆ. ಇಷ್ಟು ಇದರ ಮಹತ್ವದ ಅಂಶಗಳು ಆಗಿವೆ. ಮಹತ್ವದ ಅಂಶಗಳಾದಮೇಲೆ ಕೊನೆಗೆ ಉಪಸಂಹಾರವನ್ನು ನೋಡುವ ವಿದ್ಯಾರ್ಥಿಗಳೇ, ಮಧ್ಯಾಂಕವು ಕೇಂದ್ರ ಪ್ರವೃತ್ತಿಯ ಪ್ರಮುಖವಾದಂತಹ ಮತ್ತು ಉಪಯುಕ್ತವಾದಂಥ ಮಾಪನವಾಗಿದೆ. ಇದು ಅತಿ ಮೌಲ್ಯಗಳಿಂದ ಪ್ರಭಾವಿತವಾಗದೆ ಗುಣದಿಂದಾಗಿ ನೋಡಲೇ ವಿಶೇಷವಾಗಿ ಅಸಮಾನ ವಿತರಣೆಯಲ್ಲೂ ಕೂಡ ಮತ್ತು ಸಾಮಾಜಿಕ ಆರ್ಥಿಕ ಅಧ್ಯಯನಗಳಲ್ಲಿ ಇದು ತುಂಬ ಅತ್ಯಂತ ಮಹತ್ವವಾದಂಥ ಒಂದು ಪ್ರಮುಖವಾದಂಥ ಅಂಶ ಆಗಿರ್ತದೆ. ಓಕೆನಾ. ನಿಮ್ಮ ಎಕ್ಸಾಮ್ ಒಳಗೆ ಏನು ಮಾಡ್ಬೋದು, ಮಧ್ಯಾಂಕ ಅಂದ್ರೇನು, ಮಧ್ಯಾಂಕದ ಮಹತ್ವ ಅಥವಾ ಅದರ ಗುಣಗಳನ್ನು ವಿವರಿಸಿ ಅಂತ ಕೇಳ್ಬೋದು. ಕೇಳಿದಾಗ ಇಷ್ಟು ಉತ್ತರವನ್ನು ಬರೆದು ನೀವು 5 ಅಂಕಕ್ಕೆ 5 ಅಂಕವನ್ನು ಪಡಿಬೋದು. ಓಕೆನಾ. ಇಷ್ಟು ಹೇಳಿ ಇವತ್ತಿನ ತರಗತಿಯನ್ನು ಮುಗಿಸ್ತೇನೆ. ವಿಡಿಯೋ ಇಷ್ಟ ಆಗುತ್ತೆ ವಿದ್ಯಾರ್ಥಿಗಳೇ ಲೈಕ್ ಮಾಡಿ, ಶೇರ್ ಮಾಡುವುದರ ಮೂಲಕ ಹೆಚ್ಚಿನ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲನ್ನು ನೋಡ್ಬೇಕಂತೇಳಿ ತಮ್ಮಲ್ಲಿ ಕೇಳ್ಕೊತಾ ಈ ತರಗತಿಯನ್ನು ಇಲ್ಲಿಗೆ ಮುಗಿಸ್ತೇನೆ. ಥ್ಯಾಂಕ್ ಯು. ನಮಸ್ಕಾರ.